ಕ್ರಿಸ್ಮಸ್ನ ಹಬ್ಬ ಬಂದ್ರೆ ಸಾಕು, ಉದ್ದನೆಯ ಗಡ್ಡ ಬಿಟ್ಟಿರುವ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಒಬ್ಬ ವ್ಯಕ್ತಿ ಬಂದು ಮಕ್ಕಳಿಗೆ ಗಿಫ್ಟ್ಗಳನ್ನ, ಕಷ್ಟದಲ್ಲಿರುವಂತವರಿಗೆ ಸಹಾಯವನ್ನ ಮಾಡ್ತಾನೆ ಅಂತ ಎಲ್ರು ನಂಬ್ತಾರೆ. ಆ ವ್ಯಕ್ತಿನೇ ಸ್ಯಾಂಟಾ ಕ್ಲಾಸ್. ಅಷ್ಟಕ್ಕೂ ಯಾರಿದು ಸ್ಯಾಂಟಾ ಕ್ಲಾಸ್? ಯಾಕೆ ಇವರು ಇಷ್ಟೊಂದು ಫೇಮಸ್? ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸ್ಯಾಂಟಾ ಕ್ಲಾಸ್ ಹೇಗೆ ಸಾವನ್ನಪ್ಪಿದ್ರು, ಅವರನ್ನ ಯಾರಾದ್ರೂ ನಿಗೂಢವಾಗಿ ಸಾಯಿಸಿದ್ರ ಅನ್ನೋಂತ ಸ್ಯಾಂಟಾ ಕ್ಲಾಸ್ನ ಚರಿತ್ರೆಯನ್ನೇ ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೀನಿ. ಈ ಸ್ಯಾಂಟಾ ಕ್ಲಾಸ್ನ ನಿಜವಾದ ಹೆಸರು ಸೇಂಟ್ ನಿಕೋಲಸ್. ಇವರ ತಂದೆ ತಾಯಿ ತುಂಬಾ ಶ್ರೀಮಂತರು, ಜೊತೆಗೆ ದೇವರ ಮೇಲೆ ಅವ್ರಿಗೆ ಅಪಾರವಾದಂಥ ಭಕ್ತಿ ಇತ್ತು. ಆದರೆ ಅವ್ರಿಗೆ ಮಕ್ಕಳೇ ಇರಲಿಲ್ಲ. ಇದರಿಂದ ಅವರು ಕೊರಗುತ್ತಲೇ ಜೀವನ ಮಾಡ್ತಿದ್ರು. ಆಗ ಅವ್ರಿಗೆ ಒಂದು ಗಂಡು ಮಗು ಜನಿಸುತ್ತೆ, ಅವರೇ ಸ್ಯಾಂಟಾ ಕ್ಲಾಸ್. ಆದರೆ ದುರಾದೃಷ್ಟವಶಾತ್ ಸ್ಯಾಂಟಾ ಕ್ಲಾಸ್ ತುಂಬಾ ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ಅವರ ತಂದೆ ತಾಯಿ ಇಬ್ಬರೂ ಕೂಡ ಸತ್ತು ಹೋಗ್ತಾರೆ. ಇದರಿಂದ ಅಪ್ಪ ಅಮ್ಮನ ಪ್ರೀತಿಯೇ ಕಾಣದೆ ಬೆಳೀತಾರೆ. ಆದರೆ ಯಾರಿಗಾದ್ರೂ ಕಷ್ಟ ಅಂದ್ರೆ ಸಾಕು, ಅವರಿಗೆ ಸ್ಯಾಂಟಾ ಕ್ಲಾಸ್ ಸಹಾಯ ಮಾಡ್ತಿದ್ರು. ಅವರು ಹುಟ್ಟಿದ್ದು ಶ್ರೀಮಂತ ಕುಟುಂಬದಲ್ಲೇ ಆದರೂ ಕಷ್ಟ, ಸುಖ, ಬಡತನ ಎಲ್ಲವೂ ಗೊತ್ತಿತ್ತು. ಹೀಗೆ ಚಿಕ್ಕ ವಯಸ್ಸಿನಿಂದಲೇ ಅವರು ಸಹಾಯ ಮಾಡುವಂತ ಮನಸ್ಸನ್ನ ಹೊಂದಿದ್ರು. ಆದ್ರೆ ಅವರು ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಸಹಾಯ ಮಾಡಿದ್ದು ನಾನೇ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಅನ್ಕೊಳ್ತಿದ್ರು. ಹಂಗೂ ಕೂಡ ಅವರು ಹೇಗೆ ಇಷ್ಟೊಂದು ಫೇಮಸ್ ಆದ್ರು ಅಂದ್ರೆ, ಹೀಗೆ ಒಂದು ಬಾರಿ ಯಾವುದೋ ಒಂದು ಕಾರಣಕ್ಕೆ ಸ್ಯಾಂಟಾ ಕ್ಲಾಸ್ ಅವರು ನಾರ್ವೆಯಿಂದ ಜೆರುಸಲಂಗೆ ಹೋಗ್ಬೇಕಾದ್ರೆ ತುಂಬಾ ತಡವಾಗಿ ಕತ್ತಲಾಗಿ ಬಿಡುತ್ತೆ. ಆಗ ಅರ್ಧ ದಾರಿಯಲ್ಲಿ ಒಂದು ಮನೆ ಸಿಗುತ್ತೆ. ಆ ಮನೆಯವರ ಹತ್ತಿರ, ಇವತ್ತು ನಿಮ್ಮ ಮನೆಯಲ್ಲೇ ವಿಶ್ರಾಂತಿಯನ್ನು ಪಡ್ಕೊಂಡು ನಾಳೆ ನಾನು ಹೊರಟೋಗ್ತೀನಿ ಅಂತ ಕೇಳ್ಕೊಂಡಾಗ ಸ್ಯಾಂಟಾ ಕ್ಲಾಸ್ಗೆ ಮಲಗೋಕೆ ಆ ಮನೆಯವರು ಜಾಗ ಕೊಡ್ತಾರೆ. ಆ ಮನೆಯಲ್ಲಿ ಒಬ್ಬ ತಂದೆ ಮತ್ತೆ ಅವನಿಗೆ 3 ಜನ ಹೆಣ್ಣು ಮಕ್ಕಳಿದ್ರು. ಆ ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಲ್ಲೇ ತಾಯಿಯನ್ನ ಕಳ್ಕೊಂಡಿದ್ರು. ಅವರ ತಂದೆಗೆ ವಯಸ್ಸಾಗಿತ್ತು. ಮನೆಯಲ್ಲಿ ಅತಿಯಾದಂಥ ಬಡತನವಿತ್ತು. ಆ 3 ಜನ ಹೆಣ್ಣು ಮಕ್ಕಳು ಮದುವೆ ವಯಸ್ಸಿಗೆ ಬಂದಿದ್ರು. ಅವರಿಗೆ ಊಟವನ್ನ ತಂದು ಹಾಕೋದೆ ತಂದೆಗೆ ಕಷ್ಟಕರವಾಗಿತ್ತು. ಹೀಗಿರುವಾಗ ಅವರಿಗೆ ಮದುವೆ ಮಾಡೋದು ಅಸಾಧ್ಯದ ಮಾತಾಗಿತ್ತು. ಯಾಕಂದ್ರೆ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕಂದ್ರೆ ಅತಿಯಾದಂಥ ವರದಕ್ಷಿಣೆಯನ್ನ ಕೊಡಬೇಕಿತ್ತು. ಅವರಿಗೆ ಸ್ವಲ್ಪ ವಯಸ್ಸು ದಾಟಿದ್ರೆ ಸಾಕು, ಅವರನ್ನ ಯಾರೂ ಕೂಡ ಮದುವೆ ಆಗ್ತಿರ್ಲಿಲ್ಲ. ಅಂಥವರನ್ನ ವೇಶ್ಯೆಯರು ಅಂತ ಭಾವಿಸಲಾಗ್ತಿತ್ತು. ಆದರೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡೋಕೆ ಅವರ ತಂದೆ ಹತ್ರ ಹಣ ಇರಲಿಲ್ಲ. ಅವರು ಮದುವೆ ಆಗಲಿಲ್ಲ ಅಂದರೆ ಅವರನ್ನ ಎಲ್ಲರೂ ವೇಶ್ಯೆಯರು ಅಂತ ಕರೀತಾರೆ ಅನ್ನೋ ಚಿಂತೆ ಕೂಡ ಅವರ ತಂದೆಗೆ ಕಾಡ್ತಾ ಇತ್ತು. ಇದೆಲ್ಲವನ್ನ ಸ್ಯಾಂಟಾ ಕ್ಲಾಸ್ ಅವರು ಗಮನಿಸ್ತಾರೆ. ಇವರಿಗೆ ನಾನು ಏನಾದರೂ ಸಹಾಯ ಮಾಡಬೇಕು ಅಂತ ಅನ್ಕೊಳ್ತಾರೆ. ಸ್ಯಾಂಟಾ ಕ್ಲಾಸ್ ಶ್ರೀಮಂತರಾಗಿದ್ರಿಂದ ಚಿನ್ನದ ನಾಣ್ಯಗಳಿರುವಂತ ಒಂದು ಗಂಟನ್ನ ತೆಗೆದುಕೊಂಡು ಆ ಬಡ ವ್ಯಕ್ತಿಯ ಮನೆಯಲ್ಲಿ ರಾತ್ರಿ ಎಲ್ಲರೂ ಮಲ್ಕೊಂಡಿರುವಾಗ ಮನೆಯ ಒಳಗಡೆ ಬೆಂಕಿಯ ಒಲೆ ಹತ್ತಿರ ಒಣಗಲು ಹಾಕಿದ್ದಂತ ಸಾಕ್ಸ್ನ ಒಳಗಡೆ ಚಿನ್ನದ ಗಂಟನ್ನ ಹಾಕಿ ಮಲ್ಕೊಳ್ತಾನೆ. ಬೆಳಗ್ಗೆ ಎದ್ದು ಆ ಚಿನ್ನದ ಗಂಟನ್ನ ನೋಡಿ ಅವರೆಲ್ಲರಿಗೂ ಆಶ್ಚರ್ಯವಾಗುತ್ತೆ. ಈ ಗಂಟು ಇಲ್ಲಿಗೆ ಹೇಗೆ ಬಂತು, ಇದು ಯಾರ ಹಣ ಅಂತ ಸುತ್ತಲೂ ನೋಡ್ತಾರೆ. ಆದ್ರೆ ಯಾರೂ ಕಾಣೋದಿಲ್ಲ. ಆಗ ಚಿನ್ನದ ಗಂಟನ್ನ ತೆಗೆದುಕೊಂಡು ಆ ಹಣದಲ್ಲಿ ತನ್ನ ಮೊದಲನೇ ಮಗಳ ಮದುವೆಯನ್ನ ಅದ್ದೂರಿಯಾಗಿ ಮಾಡ್ತಾನೆ. ಹೀಗೆ ಸ್ವಲ್ಪ ದಿನಗಳ ನಂತರ ತನ್ನ ಮೊದಲನೇ ಮಗಳ ಮದುವೆಯನ್ನೇನೋ ಹೇಗೋ ಮಾಡಿಬಿಟ್ಟೆ, ಆದ್ರೆ ತನ್ನ 2ನೇ ಮಗಳ ಮದುವೆಯನ್ನ ಮಾಡೋಕೆ ತನ್ನ ಹತ್ತಿರ ಹಣ ಇಲ್ವಲ್ಲ, ನಾನೇನು ಮಾಡ್ಲಿ ಎಂದು ಚಿಂತಿಸುತ್ತಾ ಅಂದು ರಾತ್ರಿ ಅವರ ತಂದೆ ಮಲ್ಕೊಳ್ತಾನೆ. ಬೆಳಗ್ಗೆ ಮತ್ತೆ ಅವರ ಮನೆಯಲ್ಲಿ ಚಿನ್ನದ ನಾಣ್ಯಗಳು ಮತ್ತು ಹಣ ಇರುವಂತ ಗಂಟು ಸಿಗುತ್ತೆ. ಆಗಲೂ ಕೂಡ ಅವನು ಸುತ್ತಲೂ ನೋಡ್ತಾನೆ, ಯಾರೂ ಇರೋದಿಲ್ಲ. ಆ ಹಣದಿಂದ ಅವನ 2ನೇ ಮಗಳ ಮದುವೆಯನ್ನ ಕೂಡ ಮಾಡಿ ಮುಗಿಸ್ತಾನೆ. ಇನ್ನ ಉಳಿದಿರೋದು ಕೊನೆಯ 3ನೇ ಮಗಳು. ಆಗ ಅವರ ತಂದೆಗೆ ಅನುಮಾನ ಬರುತ್ತೆ, ನನ್ನ ಮಕ್ಕಳ ಮದುವೆಗೆ ಸಹಾಯ ಮಾಡ್ತಿರೋದು ಯಾರು? ನನ್ನ ಮನೆಗೆ ಚಿನ್ನದ ಗಂಟನ್ನ ಯಾರು ತಂದಿಟ್ಟು ಹೋಗ್ತಿರ್ಬೋದು? ಅವರು ಯಾರು ಅಂತ ನಾನು ತಿಳ್ಕೊಳ್ಳೇಬೇಕು ಅಂತ ಪ್ರತಿದಿನ ರಾತ್ರಿ ಮಲ್ಕೊಂಡ್ರೋ ಹಾಗೆ ನಟನೆ ಮಾಡ್ತಿದ್ದ. ಹೀಗೆ ಒಂದು ದಿನ ರಾತ್ರಿ ಸ್ಯಾಂಟಾ ಕ್ಲಾಸ್ ಆ ವ್ಯಕ್ತಿಯ ಮನೆಗೆ ಚಿನ್ನ ಮತ್ತು ದುಡ್ಡಿನ ಗಂಟನ್ನ ಇಡಲು ಬಂದು ಮನೆಯ ಕಿಟಕಿಯಿಂದಲೇ ಆ ಗಂಟನ್ನ ಒಳಗಡೆಗೆ ಎಸೆತಿರೋದನ್ನ ಆ ವ್ಯಕ್ತಿ ನೋಡಿಯೇ ಬಿಡ್ತಾನೆ. ಆಗ ಸ್ಯಾಂಟಾ ಕ್ಲಾಸ್ ಅವರು ಆ ಗಂಟನ್ನ ಒಳಗಡೆಗೆ ಎಸೆದು ಅಲ್ಲಿಂದ ಹೋಗ್ತಾ ಇರ್ತಾರೆ. ಆಗ ನಮಗೆ ಸಹಾಯ ಮಾಡ್ತಿರೋದು ನಮ್ಮ ಮನೆಯಲ್ಲೇ ವಿಶ್ರಾಂತಿಯನ್ನ ಪಡೆಯೋದಕ್ಕೆ ಅಂತ ಬಂದಿದ್ದ ಸ್ಯಾಂಟಾ ಕ್ಲಾಸ್ ಅಂತಾನೆ ಗೊತ್ತಾಗ್ಬಿಡುತ್ತೆ. ಆಗ ಆ ವ್ಯಕ್ತಿ ತನ್ನ ಕಷ್ಟಕ್ಕೆ ಸಹಾಯ ಮಾಡಿದ್ದು ಸ್ಯಾಂಟಾ ಕ್ಲಾಸ್ ಅಂತಾನೆ ಎಲ್ಲರ ಹತ್ತಿರ ಹೇಳ್ಕೊಂಡು ಬರ್ತಾನೆ. ಇದರಿಂದಾಗಿ ಸ್ಯಾಂಟಾ ಕ್ಲಾಸ್ ಎಲ್ಲೆಡೆ ಪ್ರಸಿದ್ಧಿಯಾಗ್ತಾರೆ.
ಕ್ರಿಸ್ಮಸ್ ಹಬ್ಬದಲ್ಲಿ ಸ್ಯಾಂಟಾ ಕ್ಲಾಸ್ ಚಿಕ್ಕ ಮಕ್ಕಳಿಗೂ ಗಿಫ್ಟ್ಗಳನ್ನು ಕೊಟ್ಟು ಯಾರಿಗೂ ಕಾಣದೆ ಹೊರಟೋಗ್ತಿದ್ರಂತೆ. ಹೀಗಾಗಿ ಪ್ರತಿ ಕ್ರಿಸ್ಮಸ್ನಲ್ಲೂ ಮಕ್ಕಳು ಸ್ಯಾಂಟಾ ಕ್ಲಾಸ್ ಬರ್ತಾರೆ, ನಮಗೆ ಗಿಫ್ಟ್ಗಳನ್ನು ತರ್ತಾರೆ ಅಂತ ಕಾಯ್ತಾ ಇರ್ತಿದ್ರು. ಸ್ಯಾಂಟಾ ಕ್ಲಾಸ್ಗೆ ಮ್ಯಾಜಿಕಲ್ ಶಕ್ತಿಗಳು ಕೂಡ ಇದ್ವು ಅಂತ ಹೇಳಲಾಗುತ್ತೆ. ಮತ್ತೆ ಸ್ಯಾಂಟಾ ಕ್ಲಾಸ್ನ ಬಳಿ ಜಿಂಕೆಗಳಿಂದ ಕೂಡಿರುವಂಥ ಮ್ಯಾಜಿಕಲ್ ವಾಹನ ಇತ್ತು ಅಂತಲೂ ಕೆಲವೊಂದಷ್ಟು ಜನ ಹೇಳ್ತಾರೆ. ಹೀಗೆ ಎಲ್ಲೆಲ್ಲೂ ಸ್ಯಾಂಟಾ ಕ್ಲಾಸ್ನ ಹೊಗಳುತ್ತಿದ್ದದ್ದನ್ನು ಸಹಿಸಿಕೊಳ್ಳೋಕ್ಕಾಗದೆ ಡಿಯೋನ್ ಅನ್ನುವಂಥ ಒಬ್ಬ ಎಂಪರರ್ ಸ್ಯಾಂಟಾ ಕ್ಲಾಸ್ನನ್ನು ಜೈಲಿನಲ್ಲಿ ಬಂಧಿಸ್ತಾನೆ. ಇದಾದ ನಂತರ ಸ್ಯಾಂಟಾ ಕ್ಲಾಸ್ ಹೇಗೆ ಸಾವನ್ನಪ್ಪಿದ್ರು ಅನ್ನೋ ಸುಳಿವು ಕೂಡ ಯಾರಿಗೂ ಸಿಗ್ಲಿಲ್ಲ ಅಂತ ಹೇಳಲಾಗುತ್ತೆ. ಭೂಮಿಯಲ್ಲಿ ಹೂಳಲಾಗಿದ್ದಂಥ ಅವರ ದೇಹವನ್ನು ಕೆಲವೊಂದಷ್ಟು ಜನ ಕದ್ದು ಹೊತ್ತೊಯ್ದಿದ್ರು. ಅನಂತರ ಆರ್ಕಿಯೋಲಾಜಿಸ್ಟ್ಗಳು ಟರ್ಕಿಯ ಒಂದು ಸಮುದ್ರ ತೀರದ ಚರ್ಚ್ನ ಬಳಿ ಸ್ಯಾಂಟಾ ಕ್ಲಾಸ್ನ ಸಮಾಧಿ ಇದೆ ಅಂತ ಹೇಳ್ತಾರೆ. ಇದಿಷ್ಟು ಸ್ಯಾಂಟಾ ಕ್ಲಾಸ್ನ ರಿಯಲ್ ಸ್ಟೋರಿ ಆದರೆ, ಗೂಗಲ್ನ ಪ್ರಕಾರ ಜಾನ್ MCP ಅನ್ನೋ ವ್ಯಕ್ತಿ ಸ್ಯಾಂಟಾ ಕ್ಲಾಸ್ನ ಸಾಯಿಸಿದ ಅಂತ ಹೇಳುತ್ತೆ. ಹಾಗಾದರೆ ನಡೆದಿದ್ದೇನು ಅಂತ ನೋಡೋದಾದರೆ, 1932ರಲ್ಲಿ ಆರಿಜೋನಾ ಎಂಬ ಪ್ಲೇಸ್ನಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಗ್ತಿತ್ತು. ಆ ಈವೆಂಟ್ನ ಅಧಿಕಾರಿಯಾಗಿದ್ದು ಜಾನ್ MCP ಅನ್ನೋ ವ್ಯಕ್ತಿ. ಆ ಈವೆಂಟ್ನಲ್ಲಿ ಸ್ಪೆಷಲ್ ಆಗಿ ಏನಾದರೂ ಮಾಡಬೇಕು ಅಂತ ಬೇರೆ ಯಾರೋ ಒಬ್ಬ ವ್ಯಕ್ತಿಗೆ ದುಡ್ಡನ್ನು ಕೊಟ್ಟು ಅವನಿಗೆ ಸ್ಯಾಂಟಾ ಕ್ಲಾಸ್ನ ರೀತಿ ವೇಷವನ್ನು ಹಾಕಿಸಿ ಅವನು ತುಂಬ ಎತ್ತರದಿಂದ ಧುಮುಕಿ ಪ್ಯಾರಾಶೂಟನ್ನು ಆನ್ ಮಾಡಿಕೊಂಡು ಕ್ರಿಸ್ಮಸ್ ನಡೀತಿದ್ದಂಥ ಆ ಜಾಗದಲ್ಲಿ ಬಂದಿಳಿಬೇಕು. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಆ ಈವೆಂಟ್ನ ಅಧಿಕಾರಿ ಪ್ಲಾನ್ ಮಾಡ್ತಾನೆ. ಆದರೆ ಸ್ಯಾಂಟಾ ಕ್ಲಾಸ್ನ ರೀತಿ ವೇಷ ಹಾಕೊಳ್ಳೋಕೆ ದುಡ್ಡನ್ನು ಪಡ್ಕೊಂಡಿದ್ದಂಥ ಆ ವ್ಯಕ್ತಿ ಅವತ್ತು ಚೆನ್ನಾಗಿ ಮದ್ಯಪಾನವನ್ನು ಮಾಡ್ಕೊಂಡು ಬಂದಿದ್ದ. ಆಗ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಒಂದು ಬೊಂಬೆಯನ್ನು ತಗೊಂಡು ಬಂದು ಸ್ಯಾಂಟಾ ಕ್ಲಾಸ್ನ ರೀತಿ ವೇಷ ಹಾಕಿ ತುಂಬ ಎತ್ತರದಿಂದ ಎಸಿತಾರೆ. ಆಗ ಪ್ಯಾರಾಶೂಟ್ ಓಪನ್ ಆಗಲಿಲ್ಲ. ಇದರಿಂದ ಸ್ಯಾಂಟಾ ಕ್ಲಾಸ್ನ ಬೊಂಬೆ ಎಲ್ಲರ ಮುಂದೆ ಜೋರಾಗಿ ಮೇಲಿಂದ ಬಿದ್ದೋಗುತ್ತೆ. ಆಗ ಎಲ್ಲರೂ ಸ್ಯಾಂಟಾ ಕ್ಲಾಸ್ ಸತ್ತೋದ್ರು ಅಂತ ಅಳೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆ ಬೊಂಬೆಯನ್ನ ಅಲ್ಲಿಂದ ತಗೊಂಡು ಹೊರಟೋಗ್ತಾರೆ. ಆಗ ಎಲ್ಲರೂ ಈವೆಂಟ್ ಅಧಿಕಾರಿಯಾಗಿದ್ದಂಥ MCP ಅನ್ನೋ ವ್ಯಕ್ತಿ ಸ್ಯಾಂಟಾ ಕ್ಲಾಸ್ನ ಸಾಯಿಸ್ಬಿಟ್ಟ ಅಂತ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆಗ ಅವನು ಇಲ್ಲ, ಅದೊಂದು ಬೊಂಬೆ ಅಂತ ಎಷ್ಟೇ ಹೇಳಿದ್ರು ಯಾರೂ ಅದನ್ನು ನಂಬಲ್ಲ. ಸ್ಯಾಂಟಾ ಕ್ಲಾಸ್ ಅವರ ಒಳ್ಳೆಯ ಗುಣಕ್ಕೆ ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.